ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆರ್ಯವೈಶ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾನು ಮಸಾಲೆ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಬಟ್ಲು ತಗೊಂಡಿದ್ದೀನಿ. ಒಂದು ಬಟ್ಲಿಗೆ ಗೋಧಿ ಹಿಟ್ಟು ಹಾಕಿ ಇಟ್ಕೊಂಡಿದ್ದೆ ಮುಂಚೆನೇ. ಅದಕ್ಕೆ ಎಣ್ಣೆ ಕೂಡ 3 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿದೆ. 1 ಕಪ್ ಗೋಧಿ ಹಿಟ್ಟಿಗೆ 3 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ನಂತರ 1/4 ಟೀ ಸ್ಪೂನ್ನಷ್ಟು ಹಚ್ಚ ಖಾರದ ಪುಡಿ ಅಂದರೆ ಮೆಣಸಿನ ಪುಡಿಯನ್ನು, ಉಪ್ಪಿನಕಾಯಿಗೆ ಹಾಕೋ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಂತರ ಧನಿಯಾ ಪುಡಿ ಕೂಡ 1/4 ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ನೀರು ಇಡಿಸಲ್ಲ. ಅದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ನೀರು ಇಡಿಸೋದಿಲ್ಲ, ನೋಡಿಕೊಂಡು ನೀರು ಹಾಕಬೇಕಾಗುತ್ತೆ. ನಂತರ ಡ್ರೈ ಆಗಿ ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಲೋಟ, ಸಣ್ಣದಾದ ಅರ್ಧ ಲೋಟದಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲನ್ನು ಹಾಕಿದ್ದಾದಮೇಲೆ ತಿರ್ಗಿ ಪುನಃ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೀರು ನೋಡಿಕೊಂಡು ನಾವು ಹಾಕೋಣ, ಯಾಕೆಂದರೆ ಈರುಳ್ಳಿನೂ ತೇವ ಇರುತ್ತೆ, ಕೊತ್ತಂಬರಿ ಸೊಪ್ಪು ಕೂಡ ತೊಳೆದು ಹೆಚ್ಚಿರೋದ್ರಿಂದ ಅದು ತೇವ ಇರುತ್ತೆ, ಮತ್ತು ಹಾಲು ಕೂಡ ಹಾಕಿರೋದ್ರಿಂದ ನೀರು ಅಷ್ಟಾಗಿ ಇಡಿಸೋದಿಲ್ಲ. ನೋಡಿಕೊಂಡು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ. ಎಲ್ಲ ಕಲಿಸ್ಕೊಂಡಿದ್ದಾದಮೇಲೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರು ಇಡಿಸ್ತು, ಅದಕ್ಕೆ ನೀರನ್ನು ಹಾಕ್ಕೊಡಿ. 1-2 ಟೀ ಸ್ಪೂನ್ನಷ್ಟು ನೀರು ಇಡಿಸ್ತು ಅಷ್ಟೇ, ಜಾಸ್ತಿ ಏನೂ ಇಡಿಸಿಲ್ಲ. ಇವಾಗ ಚೆನ್ನಾಗಿ ಇದು ಕಲಿಸ್ಕೊಂಡು ಚೆನ್ನಾಗಿ ಮೇದಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮೇದಿಸ್ಕೊಳ್ತಾ ಇದ್ದೀನಿ. ಚಪಾತಿಗೆ ನಾನು ಯಾವುದೇ ಚಪಾತಿ ಮಾಡಿದ್ರು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತೀನಿ. ಹಾಲು ಹಾಕೋದ್ರಿಂದ ಮೆತ್ತಗೆ ಬರುತ್ತೆ ಚಪಾತಿ ಅಂದ್ಬಿಟ್ಟು ನಾನು ಹಾಲನ್ನು ಹಾಕ್ತೀನಿ. ಮಾಮೂಲಿ ಚಪಾತಿ, ಬರೀ ಚಪಾತಿ ಮಾಡಿದ್ರೂ ಹಾಲು ಹಾಕ್ತೀನಿ. ಖಾರ ಚಪಾತಿ ಹಾಕಿದ್ರೂ ಹಾಲು ಹಾಕ್ತೀನಿ. ಮಸಾಲೆ ಚಪಾತಿ, ಬೀಟ್ರೋಟ್ ಚಪಾತಿ, ಯಾವುದೇ ಚಪಾತಿ ಮಾಡಿದ್ರೂ ನಾನು ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲಿಸ್ತೀನಿ. ಅದು ಮೆತ್ತಿಗೆ ಇರುತ್ತೆ. ಇವಾಗ ನೋಡಿ ಕಲಿಸಿರೋದು ಆಗಿದೆ. ಇವಾಗ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ಚಪಾತಿಯನ್ನು ಲಟ್ಸೋದಕ್ಕೆ ಶುರು ಮಾಡೋಣ. ಇವಾಗ ಇದನ್ನು ಚಪಾತಿ ಹಿಟ್ಟನ್ನು ಲಟ್ಸ್ತೀನಿ. ಇವಾಗ ಒಂದು ಕಡೆ ಬೆಂದಿದ್ದಾದಮೇಲೆ ಅದನ್ನು ತಿರುವಾಕ್ಬಿಟ್ಟು ಎಣ್ಣೆ ಹಾಕ್ತೀನಿ. ತಿರುವಾಕಿದ್ದಾದಮೇಲೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಮೊದಲೇ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಇದನ್ನು ತಿರುವಾಕ್ತಾಯಿದ್ದೀನಿ. ಇವಾಗ ತಿರುವಾಕಿದ್ದಾದಮೇಲೆ ಎಣ್ಣೆಯನ್ನು ಹಾಕ್ತೀನಿ. ಎಣ್ಣೆಯನ್ನು ಹಾಕಿ ಸವರಿದ್ದಾದಮೇಲೆ ಪುನಃ ತಿರುವಾಕ್ಕೊಂಡು ಇವಾಗ ಈ ಕಡೆಯೂ ಕೂಡ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಬೆಂದಿರೋದಾದಮೇಲೆ ಅದನ್ನು ಕೂಡ ತೆಗೆದುಬಿಡ್ತೀನಿ. ಬೆಂದಿರೋ ಚಪಾತಿ ಮೇಲೆ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ತುಪ್ಪ ಹಾಕಿ ಸುಡಿಸ್ತಾ ಇದ್ದೀನಿ. ಈ ಮಸಾಲ ಚಪಾತಿಗೆ ತುಪ್ಪ ಹಾಕ್ಕೊಂಡು ಬಿಸಿಯಾದ ಮಸಾಲ ಚಪಾತಿಯನ್ನು ತಿಂತಾಯಿದ್ರೆ 1 ತಿನ್ನೋರು 2 ತಿಂತಾರೆ. ಹಾಗೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ. ಈಗ ಮಸಾಲ ಚಪಾತಿ, ತುಪ್ಪ ಹಾಕಿರುವಂತಹ ಮಸಾಲ ಚಪಾತಿ ರೆಡಿ. ನಂಚ್ಕೊಳ್ಳೋಕೆ ಬೇಕಾದರೂ ಇಟ್ಕೋಬೋದು, ಸುಡೋದಕ್ಕೆ ಬೇಕಾದರೂ ನಾವು ಹಾಕ್ಕೋಬೋದು. ಯಾವ್ದು ಬೇಕಾದರೂ ನಿಮ್ಮ ಆಪ್ಷನ್ನು, ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಇಟ್ಕೋಬಹುದು. ಇವಾಗ ಮಸಾಲ ಚಪಾತಿ ರೆಡಿ. ಈ ಚಪಾತಿಗೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಆದರೂ ಮಾಡ್ಕೋಬೋದು, ಇಲ್ಲ ಚಟ್ನಿ ಪುಡಿ ಆದರೂ ಮಾಡ್ಕೋಬೋದು. ನಾನು ಚಟ್ನಿ ಪುಡಿನೇ ಹಾಕ್ಕೊಂಡಿದ್ದೀನಿ. ಖಾರ ಏನು ಜಾಸ್ತಿ ಹಾಕಿರೋದಿಲ್ಲ. ಬೇಕಿದ್ದರೆ ಹಾಗೆ ಕೂಡ ತಿನ್ನಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಿಸಿಯಾದ ಮಸಾಲೆ ಚಪಾತಿಯೊಂದಿಗೆ ಚಟ್ನಿ ಪುಡಿ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತು ನನ್ನ ಆರ್ಯವೈಶ ವೆಜ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.